ಬಹಳ ತಿಂಗಳುಗಳಿಂದ ಸಿಎಂ ಬದಲಾಗ್ತಾರೆ, ನಾಯಕತ್ವ ಬದಲಾಗುತ್ತೆ ಅಂತ ಚರ್ಚೆಗಳು ಆಗ್ತಾ ಇತ್ತು. ಅದಕ್ಕೆ ಪೂರಕ ಅನ್ನುವಂತೆ ಕಳೆದ 3-4 ದಿನಗಳಿಂದ ಮಹತ್ವದ ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದೆ. ಆದ್ರೆ ಸಿಎಂ ಉತ್ತರ ಇದಕ್ಕೆ ಏನಾಗಿರುತ್ತೆ ಅನ್ನೋ ಕುತೂಹಲ ಇದ್ದೇ ಇತ್ತು. ಆದ್ರೆ ಇವತ್ತು 2 ಬಾರಿ ಸಿಎಂ ಮಾತಾಡಿದಾಗ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ. ಜುಲೈ 25ಕ್ಕೆ ಸಂದೇಶ ಬರುತ್ತೆ, ಹಾಗಾದ್ರೆ ಜುಲೈ 26ಕ್ಕೆ ರಾಜೀನಾಮೆ ಕೊಡ್ತಾರಾ? ಯಡಿಯೂರಪ್ಪ ಕುರ್ಚಿ ತ್ಯಾಗ ಬಹುತೇಕ ಫೈನಲ್ ಆಗಿದೆ, ಹೈಕಮಾಂಡ್ ಆದೇಶಕ್ಕೆ ಕಾಯ್ತಾ ಇದ್ದೀನಿ ಅಂತ ಇವತ್ತು ಸಿಎಂ ಹೇಳಿದ್ದಾರೆ. ನಮಗೆ ಗೊತ್ತಿದೆ, 75 ವರ್ಷ ದಾಟದಂತವ್ರಿಗೆ ಯಾರಿಗೂ ಯಾವುದೇ ಸ್ಥಾನಮಾನ ಕೊಡಲಿಲ್ಲ. ಆದರೆ ಯಡಿಯೂರಪ್ಪನ ಕೆಲಸವನ್ನು ಮೆಚ್ಚಿ ಪ್ರಧಾನಿಯವರು, ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾಜಿಯವರು 75 ವರ್ಷ ಆದಮೇಲೆ 78-29 ವರ್ಷದವರೆಗೂ 2 ವರ್ಷ, ನಾನು ನಾಳೆಗೆ 26ಕ್ಕೆ ಮುಖ್ಯಮಂತ್ರಿಯಾಗಿ 2 ವರ್ಷ ಆಗುತ್ತೆ, ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೂ ಯಾವುದೇ ಮೆಸೇಜ್ ಇಲ್ಲ ನನಗೆ. 25 ಏನಾದರೂ ಮೆಸೇಜ್ ಬರುವುದು ಅಂತ ಕಾಯ್ತಾ ಇದ್ದೇನೆ. ಮುಖ್ಯಮಂತ್ರಿಯಾಗಿ ಎಷ್ಟು ದಿನ ಇರಬೇಕು ಅಂತ ಹೇಳ್ತಾರೋ ಅಷ್ಟು ದಿವಸ ಮುಖ್ಯಮಂತ್ರಿಯಾಗಿರ್ತೇನೆ. ಯಾವತ್ತು ಬೇಡ ಅಂತ ಹೇಳ್ತಾರೆ ಅವತ್ತು ಸಂಘಟನೆಯನ್ನು ಬಲಪಡಿಸೋಕ್ಕೆ ರಾಜ್ಯದಲ್ಲಿ ಪ್ರವಾಸ ಮಾಡಿ, ಅಧಿಕಾರ ಇರಲಿ ಇಲ್ಲದೆ ಇರಲಿ, ಬರೋ 16 ವರ್ಷ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕು. ನಾನು ಯಾವುದೇ ಸಲಹೆಗಳನ್ನ ಕೊಡೋದಿಲ್ಲ. ಯಾರನ್ನು ಮಾಡಬೇಕು ಅನ್ನೋದು ಕೇಂದ್ರದ ನಾಯಕರಿಗೆ ಬಿಟ್ಟಂತಹದ್ದು. ನಾನು ಯಾವುದೇ ಹೆಸರನ್ನು ಹೇಳ್ತಾ ಇಲ್ಲ, ಅದನ್ನು ನನ್ನ ಅಗತ್ಯತೆಯೂ ಇಲ್ಲ. ನಾನು ಕೇಳಿದ್ರು ಸಹ ನಾನು ಯಾವುದೇ ಹೆಸರನ್ನ ಸೂಚನೆ ಮಾಡೋದಿಲ್ಲ. ಪದೇ ಪದೇ ಮಠಾಧೀಶರು ನನ್ನ ಜೊತೆಗೆ ಇದ್ದಾರೆ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಪ್ರತಿಭಟನೆ ಹೇಳಿಕೆಗಳನ್ನ ನೀಡಬೇಡಿ ಅಂತಾನೂ ಬಿಎಸ್ವೈ ಹೇಳಿದ್ದಾರೆ. ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಅವರು ಹಾಕಿದ್ರು. ರಾಜೀನಾಮೆಗೆ ರೆಡಿ ಅಂತಾನೆ ಹೊಸ ದಾಳವನ್ನ ಹಾಗಾದ್ರೆ ಉರುಳಿಸ್ತಾ ಇದ್ದಾರಾ ಸಿಎಂ? ಇವತ್ತಿನಿಂದ ನನ್ನ ಪರವಾಗಿ ಯಾವುದೇ ಹೇಳಿಕೆ, ಪ್ರತಿಭಟನೆ, ಚಳುವಳಿ ಇಂಥದ್ದೇನು ಕೆಲವು ಕಡೆ ನಡೆದಿದೆ, ಅದು ಸೂಕ್ತ ಅಲ್ಲ. ಆ ಥರದ್ದೇನೂ ಮಾಡದೇನೆ ನನಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ನಮ್ಮ ರಾಜ್ಯದ ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ. 100 ಜನ ಮಠಾಧಿಪತಿಗಳು, ಎಲ್ಲ ಜನಾಂಗದ ಮಠಾಧಿಪತಿಗಳು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ, ಬೆಂಬಲವನ್ನು ಸೂಚಿಸಿದ್ದಾರೆ. ಬಹುಶಃ ಜೀವನದಲ್ಲಿ ನಾನು ಮರೆಯಕ್ಕೆ ಸಾಧ್ಯ ಇಲ್ಲ, ಅಂತ ಒಂದು ಬೆಂಬಲ ಹಿಂದೆ ಯಾರಿಗೂ ಸಿಕ್ಕಿಲ್ಲ. ಅವರೆಲ್ಲರ ಆಶೀರ್ವಾದದಿಂದ ಮುಂದೇನು ತೀರ್ಮಾನ ಪಕ್ಷ ತಗೊಳ್ಳುತ್ತೋ ಅದರ ಆಧಾರದ ಮೇಲೆ ಮುಂದೆ ನಾನು ಕೆಲಸವನ್ನು ಮಾಡ್ತೇನೆ. ರಾಜೀನಾಮೆಗೂ ಮುನ್ನ ಹಲವಾರು ಯೋಜನೆಗಳಿಗೆ ಸಹಿಯನ್ನ ಹಾಕಿದ್ದಾರೆ. ಬರೋಬ್ಬರಿ 12,000 ಕೋಟಿ ಅನುದಾನ ರಿಲೀಸ್ಗೆ ಆದೇಶವನ್ನ ಸಿಎಂ ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾದಂತಹ ವಿಚಾರ ಅಂದ್ರೆ ಯಡಿಯೂರಪ್ಪ ತವರು ಜಿಲ್ಲೆ ಶಿವಮೊಗ್ಗಕ್ಕೆ 1,700 ಕೋಟಿ ಪ್ಯಾಕೇಜ್ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಸಚಿವ ಸಂಪುಟ ಸಭೆ ನಡೆಸಿ ಸಚಿವರು ಕೇಳಿದ್ದಕ್ಕೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ವರ್ಗಾವಣೆ, ಅನುದಾನ, ಯೋಜನೆಗಳಿಗೆಲ್ಲದಕ್ಕೂ ಹಣ ರಿಲೀಸ್ ಆಗಿದೆ. ಅಂದ್ರೆ ಕುರ್ಚಿ ತ್ಯಾಗಕ್ಕೂ ಮುನ್ನ ಸಿಎಂ ಫೈಲ್ಗಳ ಕ್ಲಿಯರೆನ್ಸ್ ಮಾಡಿದ್ದಾರೆ ಅನ್ನೋ ಚರ್ಚೆ ಆಗ್ತಿದೆ. ಇಲ್ಲಿ 1,000 ಕೋಟಿ ಹಣ ನಿಗದಿ ಮಾಡಲಿಕ್ಕೆ ಇವತ್ತು ಸಭೆಯಲ್ಲಿ ತೀರ್ಮಾನ ತಗೋತೀರಿ. ಆ ಭಾಗದಲ್ಲಿ 11,000 ಕೋಟಿ ನೀರಾವರಿ ಯೋಜನೆಗಳಿಗೆ ಅಂತೇಳಿ ಯಾವುದಕ್ಕೆ ತಗೋತಾ ಇದ್ದೀರಿ? ಹೋಗ್ಲಿ, ಒಳ್ಳೆ ರೀತಿಯಲ್ಲಿ ಆ ಭಾಗದ ಜನಕ್ಕೆ ನೀರು ಕೊಡ್ಲಿಕ್ಕೆ ತಗೋತಾ ಇದ್ದೀರಾ? ದುಡ್ಡು ಹೊಡೆಯೋ ಕಾರ್ಯಕ್ರಮಗಳು ಇವತ್ತು ತರಾತುರಲ್ಲಿ ಈ ತೀರ್ಮಾನ ಇವತ್ತು 2 ದಿವಸದಲ್ಲಿ ಏನಾದ್ರು ಮುಖ್ಯಮಂತ್ರಿ ಬದಲಾವಣೆ ಆಗೋದಾದರೆ 12,000 ಕೋಟಿ ವರ್ಕನ್ನು ತರಾತುರಲ್ಲಿ ತೆಗೆದುಕೊಳ್ತಕ್ಕಂಥ ಏನು ದರ್ದು ಇವತ್ತು ಅವ್ರಿಗೆ ಬಂದಿರೋದು ಯಾವ ಕಾರಣಕ್ಕೆ ತಗೋತಾ ಇದ್ದಾರೆ? ಕರ್ನಾಟಕ ರಾಜ್ಯ ಆಯುಷ್ ವಿಶ್ವವಿದ್ಯಾಲಯ ವಿಧೇಯಕಕ್ಕೆ ಒಪ್ಪಿಗೆ ಕೊಟ್ಟಿದ್ದೇವೆ ಅಂತ ಹೇಳಿದ್ದೀನಿ. ಶಿವಮೊಗ್ಗ ವೈದ್ಯಕೀಯ ಕಾಲೇಜು ವಿಜ್ಞಾನ ಶಿವಮೊಗ್ಗ ಸಂಸ್ಥೆ ಆವರಣದಲ್ಲಿ ಪೆರಿಫೆರಲ್ ಕ್ಯಾನ್ಸರ್ ಕೇಂದ್ರ 50 ಕೋಟಿ ರೂಪಾಯಿದಲ್ಲಿ ಅಂತ ಹೇಳಿದ್ದೀನಿ. ಆಮೇಲೆ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ, ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆ ನಿವೇಶನ ಅಕ್ರಮವನ್ನು ಸಕ್ರಮ ಮಾಡಿದ್ದಾರೆ. ಇನ್ನು ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ಮತ್ತೆ ಹೋಮ ಹವನದ ಮೊರೆ ಹೋಗಿದ್ರು ಇವತ್ತು ಯಡಿಯೂರಪ್ಪ. ಧನ್ವಂತರಿ ಮಹಾಯಾಗದಲ್ಲಿ ಯಡಿಯೂರಪ್ಪ ಟೀಮ್ ಇವತ್ತು ಪಾಲ್ಗೊಂಡಿತ್ತು. ಮಠಾಧೀಶರ ಜೊತೆಯಲ್ಲಿ ಯಡಿಯೂರಪ್ಪ ಮತ್ತು ಶಾಸಕರಿದ್ರು. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ಮಾತುಗಳು ಜೋರ ಕೇಳಿ ಬರ್ತಾ ಇತ್ತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಪದತ್ಯಾಗದ ಊಹಾಪೋಹಗಳ ಮಧ್ಯೆನೂ ಇವತ್ತು ಧನ್ವಂತರಿ ಹೋಮದಲ್ಲಿ ಪಾಲ್ಗೊಂಡಿದ್ರು. ಬೆಂಗಳೂರಿನ ಕಾಚರಕನಹಳ್ಳಿಯಲ್ಲಿರುವಂತಹ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ವಿಶ್ವ ಹಿಂದೂ ಪರಿಷತ್ ಏರ್ಪಡಿಸಿದ್ದ ಧನ್ವಂತರಿ ಹೋಮದಲ್ಲಿ ಯಡಿಯೂರಪ್ಪನವರು ಪಾಲ್ಗೊಂಡಿದ್ರು. ಆರಂಭದಲ್ಲಿ ಗೋಪೂಜೆಯಲ್ಲಿ ಪಾಲ್ಗೊಂಡಂತ ಮುಖ್ಯಮಂತ್ರಿಗಳು ಧನ್ವಂತರಿ ಪೂಜೆಯಲ್ಲಿ ಪಾಲ್ಗೊಂಡ್ರು. ಅವರ ಜೊತೆಗೆ ಹಲವು ಮಠಾಧೀಶರು, ಶಾಸಕರು ಇದ್ರು.
ಇನ್ನು ಸ್ವಾಮೀಜಿಗಳ ಬೆಂಬಲವನ್ನ ನಾವು ನೋಡೋದಾದ್ರೆ ಮಠಾಧೀಶರ ಬೆಂಬಲ ಮೊನ್ನೆ 100 ನಿನ್ನೆ 150ಕ್ಕೂ ಹೆಚ್ಚು ಮಠಾಧೀಶರು ಸಿಎಂ ಪರವಾಗಿ ಬ್ಯಾಟ್ ಬೀಸಿದ್ರು. ಇವತ್ತು ಪಾದಯಾತ್ರೆ ಮೂಲಕ 500 ಸ್ವಾಮೀಜಿಗಳು ಬಂದಿದ್ದಾರೆ. ಮಂಡ್ಯ ಮೈಸೂರು ಭಾಗದ ಸ್ವಾಮೀಜಿಗಳು ಸಿಎಂ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಅಂದ್ರೆ ಈ ಮುಖಾಂತರ ಹೈಕಮಾಂಡ್ಗೆ ಒಂದು ಸಂದೇಶ ಕಳಿಸೋದು, ಯಡಿಯೂರಪ್ಪನವ್ರನ್ನೇ ಮುಂದುವರಿಸುವಂತೆ ತಾಕೀತು ಮಾಡೋ ರೀತಿಯಲ್ಲಿ ಮಠಾಧೀಶರುಗಳ ಮೂಲಕ ಕೆಲವರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಸ್ವಾಮೀಜಿಗಳ ಒತ್ತಡದ ಹಿಂದೆ ಕೆಲವರ ಕೈವಾಡ ಇದೆ, ಎಲ್ಲ ಗೊತ್ತಿದೆ ಅಂತ ಸಿಟಿ ರವಿ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಗ್ಗೆಯೂ ಕೂಡ ಕೇಂದ್ರ ಯಾವ ಹಿನ್ನೆಲೆಯಲ್ಲಿ ಹೀಗಾಗ್ತಾ ಇದೆ, ಯಾರು ಇದರ ಹಿಂದ್ಗಡೆ ಇದ್ದಾರೆ, ಯಾರು ಮಾಡಿಸ್ತಾ ಇದ್ದಾರೆ, ಯಾಕೆ ಮಾಡಿಸ್ತಾ ಇದ್ದಾರೆ ಅನ್ನೋದು ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಅಂದರೆ ಮಠಾಧಿಪತಿಗಳ ಆಶೀರ್ವಾದ ಸದಾಕಾಲ ರಾಷ್ಟ್ರಹಿತದ ಕಾರಣಕ್ಕೆ BJP ಮೇಲೆ ಇರಲಿ ಅಂತ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ರಾಷ್ಟ್ರಹಿತದ ಕಾರಣಕ್ಕೆ ಅವರ ಆಶೀರ್ವಾದ ಸದಾಕಾಲ ಇರಬೇಕು. ಯಾಕೆಂದರೆ ಉಳಿದವರೆಲ್ಲರೂ ರಾಷ್ಟ್ರಹಿತವನ್ನು ಧಿಕ್ಕರಿಸಿ ರಾಜಕಾರಣ ಮಾಡೋರು. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ರಾಷ್ಟ್ರಹಿತವನ್ನು ಧಿಕ್ಕರಿಸಿ ರಾಜಕಾರಣ ಮಾಡಿಲ್ಲ, ಮಾಡೋದು ಇಲ್ಲ. ಎಲ್ಲದ್ರ ಬಗ್ಗೆಯೂ ಕೂಡ ಕೇಂದ್ರ ಯಾವ ಹಿನ್ನೆಲೆಯಲ್ಲಿ ಹೀಗಾಗ್ತಾ ಇದೆ, ಯಾರು ಇದರ ಹಿಂದ್ಗಡೆ ಇದ್ದಾರೆ, ಯಾರು ಮಾಡಿಸ್ತಾ ಇದ್ದಾರೆ, ಯಾಕೆ ಮಾಡಿಸ್ತಾ ಇದ್ದಾರೆ. ಇನ್ನು BSY